ಅರಿಯ ಮುಷ್ಟಿಯ ಗಾಯದಲ್ಲಿ ತಲೆಬಿರಿಯೇ ತನು ನೆಂಡಣಿಸಿ ಕಂಗಳು ತಿರುಗಿ ಜೋರಿದು ಮೆಲ್ಲ ಮೆಲ್ಲನೆ ಹಸುವ ಪಸರಿಸುತ್ತ ಕೆರಳಿ ಕರಿಕೇತರಿಯ ವೈದುರ ತಿರುಗುವಂತಿದೆ ಭೀಮಸೇನನ ಬರಿಯ ತಿವಿದನು ಬೀಳು ಬೀಳನುತ ಕಳರಾಯಗಲು ಮೊರೆದ. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದಿರುವಂತೆ ಕುಮಾರವ್ಯಾಸ ಭಾರತದ ಪೂರ್ವ ಪಂಚಕಗಳಲ್ಲಿ ವಿರಾಟ ಪರ್ವ ಬಹಳ ಮುಖ್ಯವಾದದ್ದು. ಇಲ್ಲಿಂದಲೇ ಪಾಂಡವರ ಅಭಿವೃದ್ಧಿಯ ನಾಂದಿಯಾಗುವುದು ಹಾಗೂ ಮುಂದೆ ನಡೆಯಲಿರುವ ಮಹಾಭಾರತದ ಯುದ್ಧಕ್ಕೂ ಕೂಡ ಒಂದು ದಿಕ್ಸೂಚಿ ದೊರೆಯುವುದು ಇಲ್ಲೇ. ಈಗ ನಾವು ವಿರಾಟ ಪರ್ವದ 3ನೇ ಸಂಧಿಯನ್ನು ನೋಡ್ತಾ ಇದ್ದೀವಿ. ಇದು ಮುಖ್ಯವಾಗಿ ಭೀಮನೊಂದಿಗೆ ದ್ರೌಪದಿಯ ಸಂವಾದ, ಕೀಚಕ ಮತ್ತು ಉಪಕೀಚಕರ ವಧೆಯ ಬಗ್ಗೆ ತಿಳಿಸುವ ವಿಭಾಗ. ಅದರಲ್ಲೂ ಈಗ ನಾವು 3ನೇ ಸಂಧಿಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿವರೆಗೂ ನೀವು ನೋಡಿದ್ದೀರಾ ಏನಾಗಿದೆ. ಸೈರಂಧ್ರಿ ವೇಷದಲ್ಲಿರುವ ದ್ರೌಪದಿ ಭೀಮ ಹೇಳಿದ ಹಾಗೆ ಯಾರಿಗೂ ಗೊತ್ತಾಗದ ಹಾಗೆ ಕೀಚಕನನ್ನ ರಾತ್ರಿ ನಾಟ್ಯ ಮಂದಿರಕ್ಕೆ ಬಾ ಅಂತ ಆಹ್ವಾನಿಸಿದಾಳೆ. ರಾತ್ರೋರಾತ್ರಿ ಸ್ತ್ರೀ ವೇಷ ಹಾಕೊಂಡು ಬಂದು ಭೀಮ ಮಂಚದ ಮೇಲೆ ಮಲಗಿದಾನೆ. ಸೈರಂಧ್ರಿ ಅದೇ ದ್ರೌಪದಿ ಅಲ್ಲೇ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಕೀಚಕ ಭೀಮ ಮಲಗಿರುವುದನ್ನು ನೋಡಿ ಅವಳೇ ಸೈರಂಧ್ರಿ ಅಂತ ಭಾವಿಸ್ಕೊಂಡಿರ್ತಾನೆ. ಆಮೇಲೆ ಭೀಮ ಕೀಚಕ ಇಬ್ಬರಿಗೂ ಮಲ್ಲ ಯುದ್ಧ ಶುರುವಾಗಿದೆ. ಕೀಚಕ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ, ಭೀಮ ಕೀಚಕರಿಬ್ಬರೂ ಬಲಶಾಲಿಗಳೇ. ಹಾಗಾಗಿ ಯುದ್ಧ ಜೋರಾಗೇ ನಡೀತಾ ಇದೆ. ಈಗ ಇವತ್ತಿನ ಕಥಾಭಾಗಕ್ಕೆ ಬರೋಣ. ಈ ವಿರಾಟ ಪರ್ವದ 3ನೇ ಸಂಧಿಯ 91ನೇ ಪದ್ಯದ ಸೊಗಸಾದ ವಾಚನವನ್ನು ಕೇಳಿದ್ರಿ. ಈಗ ಅದರ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಅರಿಯ ಮುಷ್ಟಿಯ ಗಾಯದಲ್ಲಿ. ಅರಿ ಅಂದರೆ ಶತ್ರು. ಇಲ್ಲಿ ಕೀಚಕನ ಶತ್ರು ಭೀಮ. ಈ ಭೀಮನ ಮುಷ್ಟಿಯ ಗುದ್ದಿನಿಂದ ಕೀಚಕನ ತಲೆ ಬಿರಿಯಿತು. ಅಂದರೆ ತಲೆ ಹೋಳಾಯಿತು ಅಂತ ತಗೋಬಾರ್ದು, ಯಾಕಂದರೆ ಅವನಿನ್ನೂ ಬದುಕಿದ್ದಾನೆ ಕೀಚಕ. ಒಂಥರ ತಲೆ ತಿರುಗುವಷ್ಟು ಸುಸ್ತಾಗಿ ಬಳಲಿದ ಅಂತ ತಗೋಬಹುದು. ತಲೆ ಸುತ್ತದ ಹಾಗಾಯಿತು. ಆಮೇಲೆ ಕಣ್ಗತ್ಲು ಬಂದಂಗಾಯ್ತು ಅವನಿಗೆ. ಶರೀರ ಎಲ್ಲ ನಡುಗಿತು. ಮೆಲ್ಲ ಮೆಲ್ಲನೆ ಹಸುವ ಪಸರಿಸುತ್ತ ಅಂದರೆ ನಿಧಾನವಾಗಿ ಉಸಿರು ಬಿಡ್ತಾ ಇದ್ದಾನೆ ಕೀಚಕ. ಯಾಕೆ? ಅವನಿಗೆ ಭೀಮನ ಮುಷ್ಟಿಯ ಏಟಿನಿಂದ ತುಂಬ ಬಳಲಿಕೆಯಾಗಿ ಪ್ರಾಣ ಹೋದಾಗಾಗಿದೆ. ಅದರಿಂದ ಕೀಚಕ ಬಹಳ ಬಳಲಿ ಆಯಾಸಗೊಂಡು ನೆಲದ ಮೇಲೆ ಉರುಳು ಬಿದ್ದಿದ್ದಾನೆ. ಕೆರಳಿ ಕರಿ ಕೇಸರಿಯ ಹೊಯ್ದೂರೆ. ಕರಿ ಅಂದರೆ ಆನೆ, ಕೇಸರಿ ಅಂದರೆ ಸಿಂಹ. ಈಗ ಭೀಮಸೇನನ ಏಟಿನಿಂದ ಕೀಚಕ ಕೆಳಗಡೆ ಬಿದ್ದಿದ್ದಾನೆ. ಆದರೆ ಕೀಚಕ ಮಹಾಬಲಶಾಲಿ, ಅಷ್ಟು ಸುಲಭವಾಗಿ ಅವನು ಸಾಯೋನಲ್ಲ. ಸುಸ್ತಾಗಿ ಉರುಳಿ ಕೆಳಗಡೆ ಬಿದ್ದಿದ್ದಾನೆ ಅಷ್ಟೇ. ಆದರೆ ಅವನ ಕೋಪ ಏನು ಕಡಿಮೆ ಆಗಿಲ್ಲ, ಕೋಪ ಇನ್ನೂ ಜಾಸ್ತಿನೇ ಆಗಿದೆ. ಕೋಪದಿಂದ ಮೇಲೆದ್ದು ಕೆರಳಿದ ಆನೆ ಸಿಂಹದ ಮೇಲೆ ಆಕ್ರಮಣ ಮಾಡುವಂತೆ ರೋಷದಿಂದ ಭೀಮಸೇನನ ಬರಿಯ ತಿವಿದನು. ಬರಿ ಅಂದರೆ ಪಕ್ಕೆ. ರೋಷದಿಂದ ಕೀಚಕ ಭೀಮಸೇನನ ಪಕ್ಕೆಯನ್ನು ಬಲವಾಗಿ ತಿವಿದು, ಈಗ ನೀನು ಉರುಳು ಬೀಳು ಅಂತ ರೇಗ್ತಾ ಜೋರಾಗಿ ಹಲ್ ಕಡ್ದ ಕೀಚಕ. ಮುಂದೆ ತಿರುಗಿ ಪೈತರ ಹೋಗಿ ಪವನದ ಮರಳಿ ತಿವಿದನು ಕೀಚಕನ ಪೇರುರವನು. ಎದೆ ಜರ್ಜರಿತವಾಗಲು ಕಾರಿದನು ಕರುಣ. ಬಿರಿದ ವಾಲಿಗಳು ಓಲೆದೊಲೆದು ಕಣ್ಣುರುಗಿ ದಪ್ಪನೆ ಕೆಡೆದು ನಿಮಿಷಕ್ಕೆ ಹೊರಳಿ ಹರಣವ ಕಡುಹಿ ಕಳೆದುದು ಕಾಯ ಕೀಚಕನ.
ಪೈಸರವೋಗಿ ಪವನಜ. ಪೈಸರವೋಗಿ ಅಂದರೆ ಹೆಜ್ಜೆ ಹಿಂದಿಟ್ಟು ಅಂತ. ಪವನಜ ಅಂದರೆ ವಾಯುಪುತ್ರ ಭೀಮ. ಭೀಮ ತಿರುಗಿ 2 ಹೆಜ್ಜೆ ಹಿಂದಕ್ಕಿಟ್ಟು ಮತ್ತೆ ಕೀಚಕನನ್ನ ಬಲವಾಗಿ ತಿವಿದ. ಭೀಮನಿಗೆ ಎಷ್ಟು ಕೋಪಾವೇಶ ಇತ್ತು ನೋಡಿ. ಅವನ ತಿವಿತದ ಶಕ್ತಿ ಎಷ್ಟಿತ್ತು ಅಂದರೆ ಪೇರುರವನೆದೆ ಅಂದರೆ ಕೀಚಕನ ವಿಶಾಲವಾದ ಎದೆ ಜರ್ಜರಿತವಾಯಿತು ಅಂದರೆ ಜಜ್ಜಿ ಹೋಯಿತು. ಅವನ ಕರುಳು ಕಿತ್ತು ಈಚೆಗೆ ಬಂತು. ಕಣ್ಣ ಗುಡ್ಡೆಗಳು ಬಿರಿದುವು. ಕಣ್ಣಿಗೆ ಏನೂ ಕಾಣಿಸ್ದಾಗಾಯಿತು. ಮರಣ ಸಂಕಟ ಶುರುವಾಯಿತು. ಕೊನೆಗೆ ಸಾವಿನ ಸಂಕಟದಿಂದ ಒದ್ದಾಡಿ ಕೀಚಕ ಪ್ರಾಣ ಬಿಟ್ಟ.